ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆ ಅನ್ನೋದು ಸಹಜ. ಮನೆಯಲ್ಲಿ ಪ್ರತಿದಿನ ಸಾಂಸಾರಿಕ ಅಸಮಾಧಾನ, ಅಶಾಂತತೆ, ಎಷ್ಟೇ ದುಡಿದ್ರೂ ದುಡ್ಡು ಕೈಯಲ್ಲಿ ನಿಲ್ಲದೇ ಇರೋದು, ನೀವು ಕೆಲಸ ಮಾಡೋ ಜಾಗದಲ್ಲಿ ಸ್ನೇಹಿತರಿಂದ ಕಿರಿಕಿರಿ ಆಗೋದು, ಇನ್ನು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರೋದು ಅಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆ, ಸಾಲದ ಬಾಧೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆ ನಿಮ್ಮ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ಯಾ? ನಿಮ್ಮ ಜೀವನದಲ್ಲಿ ಊಹೆ ಮಾಡದಷ್ಟು ಶೀಘ್ರಗತಿಯಲ್ಲಿ ಹಣಕಾಸು, ವ್ಯವಹಾರ, ವ್ಯಾಪಾರದಲ್ಲಿ ಪ್ರಗತಿ ಕಾಣೋದಕ್ಕೆ ಒಂದು ಮನೆಯಲ್ಲಿ ಸರಸ್ವತಿಯ ಸ್ಥಾನ ಕೆಟ್ಟಿದ್ರೆ ಆ ಮನೆಯಲ್ಲಿ ವಿದ್ಯಾವಂತರಾಗೋದಕ್ಕೆ ಮಕ್ಕಳು ತುಂಬಾನೇ ಕಷ್ಟಪಡಬೇಕಾಗತ್ತೆ. ಲಕ್ಷ್ಮಿ ಸ್ಥಾನ ಏನಾದ್ರೂ ಕೆಟ್ಟಿದ್ರೆ ಧನಲಕ್ಷ್ಮಿ ಎಲ್ಲಿಂದ ಬರಬೇಕಲ್ವಾ? ಇನ್ನು ಮನೆಯ ಯಜಮಾನನ ವ್ಯವಹಾರ, ವ್ಯಾಪಾರ ಸ್ಥಾನ ಕೆಟ್ಟಿದ್ರೆ ಸ್ಥಿತಿಯಂತೂ ಅಧೋಗತಿ, ಮನೆಯ ವಾತಾವರಣವೇ ಹದಗೆಟ್ಟು ಬಿಡುತ್ತೆ. ಇದೆಲ್ಲದಕ್ಕಿಂತ ಆ ಮನೆಯಲ್ಲಿ ಶುಭ ಸ್ಥಾನ ಕೆಟ್ಟಿದ್ರೆ ಮಂಗಳ ಕಾರ್ಯಗಳು ನಡೆಯೋದಾದ್ರೂ ಹೇಗೆ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಶ್ರೀ ಗುರುವೇ ನಮಃ. ಗುರುವಾದಂಥವನು ಸೃಷ್ಟಿಕರ್ತನಾದಂತಹ ಬ್ರಹ್ಮನೂ ಹೌದು, ಸ್ಥಿತಿಕರ್ತನಾದಂತಹ ವಿಷ್ಣುವೂ ಹೌದು, ಲಯಕರ್ತನಾದಂತಹ ಪರಮೇಶ್ವರನೂ ಹೌದು. ಈ ಮೂರು ಶಕ್ತಿಗಳನ್ನು ಮೀರಿದಂತಹ ಪರಬ್ರಹ್ಮ ಶಕ್ತಿಯೂ ಹೌದು. ಅದರಿಂದಲೇ ನಮಗೆ ಏನೇ ಕಷ್ಟ ಬಂದ್ರೂ ನಾವು ಗುರುಗಳ ಮೊರೆ ಹೋಗಬೇಕು. ಆಗ ನಮಗೆ ಪರಿಹಾರ ಸಿಗೋದ್ರಲ್ಲಿ ಸಂದೇಹವೇ ಇಲ್ಲ. ಗುರುವಿನ ದರ್ಶನದಿಂದ ಕಷ್ಟಗಳು ದೂರಾಗುತ್ತವೆ. ಯಾರಿಗೆ ತಾನೇ ಕಷ್ಟಗಳು ಬರೋದಿಲ್ಲ ಹೇಳಿ? ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಬರುತ್ತವೆ. ಆದರೆ ಅದು ಅವನ ಪಾಲಿಗೆ ದೊಡ್ಡದಾಗಿ ಬೆಳೆದಾಗ ಪರಿಹಾರವನ್ನ ಕಂಡುಕೊಳ್ಳದೆ ನೆಮ್ಮದಿಯ ಹುಡುಕಾಟದಲ್ಲಿ ನಲುಗಿ ಹೋಗ್ತಾನೆ. ಮನುಷ್ಯನ ಸಮಸ್ಯೆಗಳನ್ನ ಪರಿಹರಿಸೋ ಶಕ್ತಿ ಜ್ಯೋತಿಷ್ಯ ಶಾಸ್ತ್ರಕ್ಕಿದೆ. ಮನುಷ್ಯನ ಪ್ರತಿ ಸಮಸ್ಯೆಗೂ ಇಲ್ಲಿ ಪರಿಹಾರವಿದೆ. ವೈಜ್ಞಾನಿಕ ಯುಗದಲ್ಲೂ ನಾವು ಜ್ಯೋತಿಷ್ಯವನ್ನ ನಂಬಬೇಕು. ನಂಬಿ ಮುಂದೆ ನಡೆದರೆ ಕಷ್ಟಗಳು ತಾನಾಗೇ ದೂರವಾಗ್ತಾವೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆಯಲ್ಲಿ ಲೋಪ, ಉದ್ಯೋಗ ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ಜಾಗ ಜಮೀನು, ರಾಜಕೀಯ, ಕೋರ್ಟ್ ಕೇಸು, ವಿಚ್ಛೇದನ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಸತಿಪತಿ ಕಲಹ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ಸಮಸ್ಯೆಗಳು ಎಂತಹದ್ದೇ ಇರಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ. ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಲು ಹಿಂದೆ ಕರೆ ಮಾಡಿ. ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ, ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ. ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ. ಯಾಕಂದ್ರೆ ನಾವು ಫೈನಾನ್ಸಿಯಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಮ್ಮ ಲೈಫ್ ಇಷ್ಟೇ ಅಂತ ಮನೆಯವರೆಲ್ಲ ಎಷ್ಟು ಹೋಗಿದ್ವಿ ಅಂದ್ರೆ ನಾವು ಕೊನೆ ಸ್ಟೇಜ್ಗೆ ಹೋಗಿದ್ವಿ. ಫೈನಾನ್ಸಿಯಲಿ ನಾವು ಎಷ್ಟೊಂದು ಕಷ್ಟದಲ್ಲಿದ್ದವ್ರನ್ನ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಗುರುಜಿಯವರೇ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು. ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರುಜಿಯವರ ದಯದಿಂದ ಫೈನಾನ್ಸಿಯಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ತಂದೆಯವ್ರಿಗೆ ಸೇರಬೇಕಾದ ಆಸ್ತಿ ವಿಚಾರಕ್ಕೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನೇ ನನ್ನ ಮೇಲೆ ಕೇಸ್ ಹಾಕಿದ್ರು. ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ರೆ ಕೋರ್ಟು ಕಚೇರಿ ಕೇಸು ಅಂತ ಅಲ್ದು ಸಾಕಾಗ್ಬಿಟ್ಟಿತ್ತು. ಮನೆ ಮುಂದೆ ಬಂದು ಜಗಳ ಆಡ್ತಿದ್ರು. ಯಾವಾಗಲೂ ಕೇಸ್ ವಾಪಸ್ ತಗೊಳ್ಳಿ ಅಂತ ಫೋನ್ ಮಾಡಿ ಟಾರ್ಚರ್ ಕೊಡೋದು ಇದೇ ಆಗ್ಬಿಟ್ಟಿತ್ತು. ಸೊ ಅದೇ ಟೈಮಲ್ಲಿ ನಾವು ಗುರೂಜಿ ಹತ್ರ ಬಂದ್ವಿ. ಗುರೂಜಿ ನಮ್ಗೆ ಒಂದೇ ಮಾತು ಹೇಳಿದ್ರು, ತುಂಬ ಧೈರ್ಯ ತುಂಬುವಂಥ ಒಂದು ವಿಚಾರ ಅದು. ನಾನು ಹೇಳೋ ಪರಿಹಾರನ ನೀವು ಫಾಲೋ ಮಾಡ್ಕೊಂಡು ಹೋಗಿ, ನಿಮ್ಮ ಕೇಸ್ ನಿಮ್ಮ ಪರವಾಗಿ ಖಂಡಿತ ಆಗುತ್ತೆ ಅಂತ ಒಂದು ಒಳ್ಳೆ ಧೈರ್ಯ ಕೊಟ್ಟರು. ಸೊ ನಾವು ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ವಿ. ಈಗ ಕೇಸ್ ನಮ್ಮ ಪರವಾಗಾಯಿತು. ನಮ್ಮ ಕಡೆ ಕೇಸ್ ಆಗುತ್ತೆ, ನಮ್ಮ ಆಸ್ತಿ ನಮಗೆ ಸಿಗುತ್ತೆ ಅಂತ ಯಾವ ನಂಬಿಕೆನೂ ಇರಲಿಲ್ಲ. ಆಸ್ತಿ ಬಿಟ್ಟೋಯ್ತು ಅಂತಲೇ ಅಂದ್ಕೊಂಡ್ವಿ ನಾವು. ಈಗ ಆಸ್ತಿ ನಮಗೆ ಸಿಕ್ಕಿದೆ, ಕೇಸ್ ನಮ್ಮ ಪರವಾಗಿದೆ. ನಾನು ಗುರೂಜಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರೂಜಿಯವರು ಹೇಳುವ ಪ್ರಕಾರ ಮನುಷ್ಯನ ಜಾತಕದಲ್ಲಿ ಒಂದಷ್ಟು ದೋಷಗಳಿರುತ್ತವೆ. ಅಷ್ಟೇ ಅಲ್ಲ,
ಅವನು ವಾಸಿಸೋ ಸ್ಥಳದಲ್ಲೂ ವಾಸ್ತು ದೋಷಗಳಿರುತ್ತವೆ. ಹಾಗೂ ಹಿಂದೆಂದೂ ಮಾಡಿದ ಪಾಪ ಕರ್ಮಗಳ ಹಿಂದೆಯೂ ಅವನಿಗೆ ದೋಷಗಳು ಸುತ್ತಕೊಂಡಿರುತ್ತವೆ. ಅಂತಹ ಸಮಸ್ಯೆಗಳಿಂದ ನೊಂದಿರುವ ಅನೇಕರಿಗೆ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ನನ್ನ ಹೆಸರು ವಿನೋದ ಅಂತ, ಇವಳು ನನ್ನ ಮಗಳು ಸಂಧ್ಯಾ ಅಂತ. ತುಂಬಾ ವರ್ಷದಿಂದ ನಾವು ಹುಡುಗನ ಹುಡುಕ್ತಾ ಇದ್ವಿ, ಎಲ್ಲೂ ಸೆಟ್ ಆಗಿರ್ಲಿಲ್ಲ. ನಮ್ಮ ರಿಲೇಷನ್ ಒಬ್ರು ಬಂದು ಹೇಳಿದ್ರು, ಗುರೂಜಿಯವ್ರ ಹತ್ರ ಹೋಗಿ ಕೇಳಿ, ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಗುರೂಜಿಯವ್ರ ಹತ್ರ ಹೋದಾಗ ಕೆಲವು ಪೂಜೆಗಳನ್ನು ಹೇಳಿದ್ರು. ಆ ಪೂಜೆಗಳನ್ನ ಮನೆಗೆ ಬಂದು ಪೂಜೆ ಮಾಡಿದಾಗ ಗಂಡು ಸೆಟ್ ಆಯ್ತು. ಅವ್ರು ಹೇಳಿ ಟೈಮ್ಗೆ ಸರಿಯಾಗಿ ನನ್ನ ಮಗಳಿಗೆ ಗಂಡು ಸೆಟ್ ಆಯ್ತು, ಮದುವೆನೂ ಆಯ್ತು, ಮಗುನೂ ಆಯ್ತು. ತುಂಬ ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಅನನ್ಯವಾಗಿದ್ದಾರೆ. ಯಾವುದೇ ಕೆಲಸ ಮಾಡಲಿ ನಾವು ಈಗ ಗುರೂಜಿಯವರ ಸಲಹೆನೇ ತಗೊಳ್ತೀವಿ. ಈಗ ಗುರೂಜಿಯವರಿಗೆ ಎಷ್ಟು ವಂದನೆಗಳನ್ನ ಹೇಳಿದ್ರು ಸಾಲದು. ನೀವು ಎಷ್ಟು ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ನೊಂದಿದ್ದರೆ ಗುರೂಜಿಯವರನ್ನ ಭೇಟಿ ಮಾಡಿ. ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ತಕ್ಷಣವೇ ಗುರೂಜಿಯವರನ್ನ ಭೇಟಿ ಮಾಡಿ. ಒಮ್ಮೆ ನೇರವಾಗಿ ಭೇಟಿ ಮಾಡುವುದರ ಮೂಲಕ ನಿಮ್ಮ ಚಿಂತೆಗಳನ್ನು ದೂರ ಮಾಡಿಕೊಳ್ಳಲು ಸೂಕ್ತ ಸಮಯವನ್ನ ಪಡೆದುಕೊಳ್ಳಿ. ಸಮಸ್ಯೆ ನಿಮ್ಮದು, परिहार नम्मदु। नमस्कार, मेरा नाम हरीश मुखर्जी है, मैं कलकत्ता से हूँ। मेरा जॉब का प्रॉब्लम था, फाइनेंशियल प्रॉब्लम था, मेरा हेल्थ का भी बहुत सारा प्रॉब्लम था। मेरा फैमिली में छोटा मोटा चीज़ के लिए हर दिन लड़ाई झगड़ा होता रहता है। जीवन में बहुत बुरा हाल था। उसके बाद मेरा एक दोस्त ने बोला कि गुरुजी से मिलो। उनसे मिलने के बाद मैंने सब कुछ उनको बताया, समझाया। समझाने के बाद उन्होंने बोला कि पूजा पाठ करने के लिए। मैंने उसका बात सुनकर पूजा पाठ किया। अभी मेरा जीवन में बहुत ही खूब सुंदर से मेरा जीवन चल रहा है। मेरा घर पर एक लड़का साथ में बहुत खुश हो। अभी मेरा जीवन में नया लाइफ दिया उन्होंने, मैं बहुत बहुत शुक्रिया करता हूँ उनको। ನಮ್ಮ ಹೆಸರು ಭವ್ಯ ಅಂತ, ಇವ್ರು ನಮ್ಮ ಮನೆಯವ್ರು ಸಂತೋಷ್ ಅಂತ. ನಾವಿಬ್ಬರು ಲವ್ ಮಾಡ್ತಾ ಇದ್ವಿ 5 ಇಯರ್ಸಿಂದ. ಮನೇಲಿ ಒಪ್ತಾ ಇರಲಿಲ್ಲ. ಸೊ ಆಗಿದ್ರು ಎಲ್ಲರ ದೂರ ಹೋಗಿ ಮದುವೆ ಆಗೋಣ, ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ತಂದೆ ತಾಯಿನ ಮತ್ತು ಇವ್ರ ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗಬೇಕು ಅಂತ ನಮ್ಗೆ ಇಷ್ಟ ಇತ್ತು. ಗುರುಜಿಗಳ ಹತ್ರ ಹೋದ್ವಿ. ಸೊ ಅವ್ರು ಹೇಳಿದೆಲ್ಲ ಮಾಡಿದ್ವಿ. ಅವ್ರ ತಂದೆ ತಾಯಿನೂ ಇಷ್ಟಪಟ್ಟಿದ್ದಾರೆ, ನಮ್ಮ ತಂದೆ ತಾಯಿನೂ ಇಷ್ಟಪಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ಅದು ನಮ್ಮ ಗುರೂಜಿಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. After my BCA graduation and I got many opportunities from big companies, but I rejected it. Why? Because like I had a goal to get into the fashion industry itself, and my parents used to tell me, force me, like go to work, any small work itself, that's not a big problem. So just work on it and push, like keep on going in it, and later on if you get any contact from that industry, so we can just approach to it. And then later on I met with my producer. He just gave me a Guruji number, and like I just met with that Guruji and he gave few remedies. After a few months, like recently I got opportunities from big companies. So I was very appreciated him. Today I'm so much happy. Like the reason why I'm so much happy because of Guruji. Thanks a lot, Guruji. ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ, ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ ಬಿ ಮುಖ್ಯ ರಸ್ತೆ, 1ನೇ ಆರ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10. ಮಾಂಗಲ್ಯ ದೋಷ ಮತ್ತು ಜಾತಕ ದೋಷದಿಂದ ಕಂಕಣ ಭಾಗ್ಯಕ್ಕೂ ಕಂಟಕ ಬೀರುತ್ತದೆ. ಕಲ್ಯಾಣ ಭಾಗ್ಯಕ್ಕೂ ಗುರೂಜಿಯವರಲ್ಲಿದೆ ಪರಿಹಾರ. ನೀವೊಮ್ಮೆ ಇವರ ಮಾತನ್ನು ಕೇಳಿ. I'm just speaking about the marriage proposal of my daughter. When time rippens, every person will have his own responsibilities to be fulfilled regarding these all rituals. Many proposals from the groom, when all the time used to come to take the final decisions, there would be an obstruction from the either side. And this went for a long time, and really my wife, my daughter got fed up with this, and we went for depressions. Swamiji told us to get the Jataka of my daughter. They found some obligations in that and inaccuracy in that, and said us to perform some rituals and pujas regarding that. He suggested us. Very shortly, for my astonishment, or really I'm so impressed by the Guruji's words, that my daughter got married to be the happiest what we are living the life today. Yeah, we dedicate that happiness to Guruji, as they suggested, showed us this path for the happiness.
Thank you all. ನನ್ನ ಹೆಸರು ಶುಭಾ. ನನಗೂ ಮತ್ತು ನನ್ನ ಮಗಳಿಗೂ ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಇದರಿಂದ ಅವಳಿಗೆ ಸ್ಟಡೀಸ್ನಲ್ಲಿ ಗಮನ ಹರಿಸೋಕ್ಕೆ ಆಗ್ತಾ ಇರಲಿಲ್ಲ. ಅವಳ ಟೀಚರ್ಸ್ ಸಹ ಹೇಳ್ತಾ ಇದ್ರು ಹೆಲ್ತ್ ಬಗ್ಗೆ ಗಮನ ಹರಿಸಿ ಅಂತ. ನನಗಂತೂ ತುಂಬಾ ಚಿಂತೆ ಆಗಿಬಿಟ್ಟಿತ್ತು. ಆಗ ಗುರುಜಿಯವ್ರನ್ನ ಭೇಟಿ ಮಾಡಿದೆ. ನಮ್ಮೆಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ರು. ನಂತರ ನನ್ನ ಮತ್ತು ನನ್ನ ಮಗಳ ಆರೋಗ್ಯ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಅವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ಗುರುಜಿ ಅವರಿಗೆ ಧನ್ಯವಾದಗಳು. ನನಗೂ ನನ್ನ ಗಂಡನ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬ ಜಗಳ ಆಗ್ತಿತ್ತು. ಹಾಗೂ ಈ ಸಣ್ಣ ಪುಟ್ಟ ವಿಷಯಗಳಿಂದ ನಾವು ಡಿವೋರ್ಸ್ ಲೆವೆಲ್ ತನಕನೂ ಹೋಗಿದ್ವಿ. ಹಾಗೂ ಮನೆಯಲ್ಲಿ ಅತ್ತೆ ಮಾವ ಕೂಡ ಮಕ್ಕಳಿಲ್ದರ ಕಾರಣ ತುಂಬ ಜಗಳ ಮಾಡ್ತಿದ್ರು. ಹೀಗಾಗಿ ನಾನು ತುಂಬ ಮೆಂಟಲಿ ಅಪ್ಸೆಟ್ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಗುರೂಜಿಗಳನ್ನ ನಾನು ಸಂಪರ್ಕ ಮಾಡಿದೆ. ಆಗ ಅವ್ರು ಕೆಲವೊಂದು ಪರಿಹಾರಗಳನ್ನು ಹೇಳಿದ್ರು. ಆ ಪರಿಹಾರಗಳನ್ನು ನಾನು ಅಳವಡಿಸ್ಕೊಂಡೆ. ರೆಗ್ಯುಲರ್ ಬೇಸಿಸ್ ಆಗಿ ಇದನ್ನು ಮಾಡ್ಕೊಂಡು ಬಂದೆ. ಹಾಗಾಗಿ ಅದ್ರ ರಿಸಲ್ಟ್ ತುಂಬ ಚೆನ್ನಾಗೇ ಬಂತು. ನಾವು ಇವತ್ತು ನಾನು ಮತ್ತು ನನ್ನ ಗಂಡ ತುಂಬ ಖುಷಿಯಾಗಿದ್ದೀವಿ. ಮತ್ತೆ ಹಾಗಾಗಿ ನಾವು ಹೇಳ್ಬೇಕಂತೇಳಿ ನಾವು ಗುರುಜಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಿ ಯಶಸ್ಸನ್ನ ಕಾಣ್ತೀರಾ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಈ ಜಗತ್ತಿಗೆ ಸೂರ್ಯ ನಾರಾಯಣನೇ ಬೆಳಕು ಕೊಡೋದು ಎಷ್ಟು ಖಚಿತವೋ, ಸಮೃದ್ಧ ವಾಸ್ತು ಸೂರ್ಯ ಪಂಚಾಯತನ ಅಕ್ಷಯ ವೃಕ್ಷ ಇದ್ದ ಮನೆ ಮನ ಬೆಳಗೋದು ಅಷ್ಟೇ ಖಚಿತ. ಇದು ಸರ್ವ ವಿದಿತ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದ. ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ, ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ ಬಿ ಮುಖ್ಯ ರಸ್ತೆ, 1ನೇ ಆರ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10.